Hi viewers, welcome back to ರೇಖಾ ನಿಖಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಇದು ಲೈಟಿಂಗ್ಸ್ ಮುಖಾಂತರ ವಿಡಿಯೋ ಶುರು ಮಾಡಿರೋದಂದರೆ ಖಂಡಿತ ತಮ್ಮ ಟೈಟಲಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಹೇಗೆ ನಾವು ಆಚರಿಸಿದ್ದೀವಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ನೀವುಗಳು ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ, ಯಾವ ದಿನದಲ್ಲಿ ಹೇಗೆ ಎಷ್ಟು ಪಟಾಕಿ ಕ್ರ್ಯಾಕ್ ಹೊಡೆದಿದ್ದೀರಾ ಅಂತ ಎಲ್ಲನೂ ನನಗೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಮನೇಲಿ ಇದ್ದಿದ್ದು ನನ್ನ ಮಗಳ ಜೊತೆ ಎಲ್ಲ ಕಸಿನ್ಸ್ ಜಾಯ್ನ್ ಆಗಿ ಅವಳು ಆಟ ಆಡಿರೋದ್ರದ್ದು ಹೇಗೆ ಎಷ್ಟು ಹೊಡೆದಿದ್ದಾಳೆ ಏನು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಲಿಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಾನು ಹಾಕ್ದಂಗೆಲ್ಲ ವಿಡಿಯೋಸ್ ನಿಮಗೆ ಗೊತ್ತಾಗುತ್ತೆ. ನೀವು ಬ್ಯುಸಿ ಇದ್ದರೂ ನೀವು ಬಿಡು ಆದಾಗ ನೋಡ್ಕೊಳ್ಳೋದ್ರದ್ದು ಆಗುತ್ತೆ ಆಮೇಲೆ ವಿಡಿಯೋ ನಿಮಗೆ. ಹಂಗಾಗಿ ಇವಾಗವರೆಗೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿರೋದು, ಮುಂದಕ್ಕೂ ಇದೇ ಥರ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಯಾವುದು ಕ್ರ್ಯಾಕರ್ಸ್ ನಾವು ಹೊಡೆದಿರೋದನ್ನೇ ಕ್ರ್ಯಾಕರ್ಸ್ದು ಸಿಮಿಲರ್ ಹೊಡೆದಿದ್ದೀರಾ, ಇಲ್ಲ ಅಂದರೆ ನಾವು ಹೊಡೆದಿಲ್ದಿದ್ದು ನೀವು ಯಾವ್ದು ಹೊಡೆದಿದ್ದೀರಾ ಅಂತಲೂ ಕಾಮೆಂಟ್ ಮುಖಾಂತರ ತಿಳಿಸಿ. ಆವಾಗ ಇಂಟ್ರೆಸ್ಟಿಂಗ್ ಇರುತ್ತೆ, ನಿಮಗೂ ಬೋರ್ ಆಗಲ್ಲ. ನಾನು ನೆಕ್ಸ್ಟ್ ವಿಡಿಯೋ ಮಾಡೋವಾಗ ನನಗೂ ಗೊತ್ತಾಗುತ್ತೆ ಆವಾಗ ಯಾವ್ದು ಮಿಸ್ ಮಾಡಿದ್ರಿ ಏನು ಹೇಗೆ ಅಂತ. ಹಂಗಾಗಿ ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಎಲ್ಲ ಇದೇ ಥರನೇ ಆಚರಿಸಿರೋದು ಆಗಿದೆ. ಫಸ್ಟ್ ಇದರಿಂದ ನಾವು ಎಲ್ಲ ಇದರ್ದು ಮಾಡಿರೋದಾಗಿದೆ ವಿಡಿಯೋಸ್ದು. ದೇವ್ರ ಮನೆಯದು ಪೂಜೆ ಮಾಡಿರೋದು ಒಂದು ಸ್ಕಿಪ್ ಆಗಿದೆ, ಹೋಮ ಮಾಡಿರೋದು. ಯಾಕೆ ಅಂದರೆ ನಾನು ಯಾವ ಅಮಾವಾಸ್ಯೆ ಬಂದ್ರೂ ಹಾಕ್ತಿದ್ದೆ ಅಲ್ವಾ, ಹಂಗಾಗಿ ಇದು ಖುದ್ದಾಗಿ ಅವರು ಮಕ್ಕಳು ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರು ಯಾವ ಥರ ಎಲ್ಲ ಕ್ರ್ಯಾಕ್ ಮಾಡಿದ್ದಾರೆ, ಪಟಾಕಿ ಎಲ್ಲ ಹೊಡೆದಿದ್ದಾರೆ ಅನ್ನೋದಕ್ಕೋಸ್ಕರ ಇರಲಿ, ಇದೇನೇ ಈ ವಿಡಿಯೋ ಪೂರ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿ ಇದು ಮಾಡಿರೋದಾಗಿದೆ. ನಾವು ಶಿವಕಾಶಿಯಿಂದ ತಂದಿದ್ದು ಈ ಸಲ ಅದೇ ಒಂದು ಸ್ಪೆಷಲ್. ನಮಗೆ ಪಟಾಕಿ ಎಲ್ಲ ಯಾವುದು ಟುಸ್ ಪಟಾಕಿ ಇರಲಿಲ್ಲ, ಹಾಗಾಗಿ ನಮಗೆ ಯಾವುದು ಹೊಡೆದಿದ್ರದ್ದು ಎಲ್ಲದೂ ವೇಸ್ಟ್ ಆಗಿಲ್ದಂಗೆ ಯುಟಿಲೈಸ್ ಮಾಡ್ಕೊಂಡಿದ್ದ ಹಾಗಿತ್ತು. ತುಂಬ ಚೆನ್ನಾಗಿತ್ತು ಪಟಾಕಿಗಳು. ನೀವುಗಳು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಶಿವಕಾಶಿಯಲ್ಲಿ ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ ತೊಗೊಳ್ಳಿ ಅಂತ. ಅಲ್ಲಿ ತುಂಬ ಚೆನ್ನಾಗಿದೆ, ಫೈನ್ ಕ್ವಾಲಿಟಿ, ಪ್ರೀಮಿಯಮ್ಮೇ ಎಲ್ಲನೂ ಇದ್ದಿದ್ದು ಪಟಾಕಿಗಳೆಲ್ಲ. ಫ್ಯಾನ್ಸಿ ಪಟಾಕಿ ಅದು ಇದು ಎಲ್ಲನೂ ಇತ್ತು, ಚೆನ್ನಾಗಿತ್ತು. ನನ್ನ ಮಗಳಿಗೆ, ಅವಳು ಚಿಕ್ಕವಳು ಅಂತ ಯಾವುದನ್ನು ಹೊಡೆಸ್ತಾ ಇರಲಿಲ್ಲ ಅಷ್ಟು. ಈ ಸಲ ಇದು ಚೆನ್ನಾಗಿ ಮಾಡಿದ್ದಾಳೆ, ಎಲ್ಲ ಡಿಫ್ರೆಂಟಾಗಿ ಹೀರೋ ಪಟಾಕಿ ಇದನ್ನೆಲ್ಲ ಹೊಡೆದು ಮಾಡಿದ್ದಾಳೆ. ಅದಕ್ಕೋಸ್ಕರ ನಾನು ಹೇಳಿರೋದು, ಯಾರಾದರೂ ಪ್ಲ್ಯಾನ್ ಮಾಡಿದರೆ ಪಟಾಕಿದು ಎಲ್ಲಿ ತೊಗೊಳ್ಳೋದು ಏನು ಅಂದರೆ ಖಂಡಿತ ನೀವು ಶಿವಕಾಶಿಗೆ ಹೋಗಿ, ಶಿವಕಾಶಿಲಿ ಪಟಾಕಿದ್ರದ್ದು ನಿಯರ್ ಬಂದಾಗ ದೀಪಾವಳಿಲಿ ಅವರು ಅಲ್ಲೆಲ್ಲ ಸ್ಟಾಲ್ಸ್ಗಳ ಥರ ಹಾಕಿರ್ತಾರಲ್ಲ, ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ಸಿಗುತ್ತೆ ನಿಮಗೆ. ನಾವು ಹೋಗಲಿಲ್ಲ, ಗೊತ್ತಿರೋರ ಮುಖಾಂತರ ನಾವು ತರಿಸ್ಕೊಂಡಿದ್ದು. ಬಟ್ ಪಟಾಕಿಗಳೆಲ್ಲ ಪ್ರೀಮಿಯಮ್ ಕ್ವಾಲಿಟೀಸೇ ಇತ್ತು, ಯಾವುದು ಒಂದೂ ಟುಸ್ ಆಗಲಿಲ್ಲ, ತುಂಬ ಚೆನ್ನಾಗಿ ಬಂತು. ಕೊಟ್ಟಿರೋ ಪ್ರೈಸಿಗೆ ವರ್ತ್ ಇಟ್ ಅನ್ನಂಗಿತ್ತು. ಹಂಗಾಗಿ ನೀವುಗಳು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಹೋಗಿ. ಅದಕ್ಕೂ ಬಿಟ್ಟು ನಿಮಗೂ ಯಾವುದಾದ್ರೂ ಗೊತ್ತಿದ್ರೆ ಖಂಡಿತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ತೊಂದರೆ ಇಲ್ಲ. ಅಲ್ಲೂ ಒಂದ್ಸಲಿ ನೀವು ಹೇಳೋ ಕಡೆನೂ ಟ್ರೈ ಮಾಡೋಣ, ಹೋಗಿ ಬರ್ಬೋದು. 3 ದಿನದಿಂದ ಆಟ ಆಡಿರೋದು ವಿಡಿಯೋಸ್ದಿದು. 3 ದಿನವೂ ಅವ್ರು ಪಟಾಕಿ ಹೊಡೆದು ಖಾಲಿ ಮಾಡಿ ಇದರದ್ದು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಇದು ಒಂದು ಮೆಮೊರೀಸ್ ಹಾಗೆ ಆಗುತ್ತೆ. ನನ್ನ ಮಗಳು ಒಂದು ಏಜಿಗೆ ಬಂದಾಗ ಅವ್ರದ್ದು ಜೊತೇಲಿ ಕಸಿನ್ಸ್ ಇರೋರ ಜೊತೇಲಿ ಏನು ಆಟ ಆಡಿದ್ಲು, ಹೇಗೆ ಆಟ ಆಡಿದ್ಲು, ಹೆಂಗಿತ್ತು ಅವಳದು ಚೈಲ್ಡ್ಹುಡ್ ಡೇಸ್ದು ಎಲ್ಲ ಅಂತ ಗೊತ್ತಾಗುತ್ತೆ ಅಂತ. ಹಾಗೆ ಎಲ್ಲ ಮೋಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವಳು ಸುಮ್ಮನೆ ಸುಸುರು ಬತ್ತಿ ಹಿಡ್ಕೊಂಡಿರೋದು ಆಗಿರ್ಬೋದು, ಅಲ್ಲಿ ಅವ್ರ ಜೊತೆ ಆಟ ಆಡಿರೋದ್ರದ್ದು ಎಲ್ಲನೂ ಇರಲಿ ಅಂತ. ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಆದರೂ ಸ್ಕಿಪ್ ಮಾಡಲಿಲ್ಲ ನೋಡಿ. ಅವರು ಆ ಚಿಕ್ಕ ಮಕ್ಕಳಿಗೆ ಅವ್ರದ್ದು ಆ ಚೈಲ್ಡು ಬಿಹೇವಿಯರು, ಅದರಲ್ಲಿ ಅವರು ಆಟ ಆಡ್ತಾ ಇರೋದ್ರಲ್ಲಿ ಎಂಜಾಯ್ ಮಾಡಿಕೊಂಡು ಅವ್ರದ್ದು ರಿಯಾಕ್ಷನು ಎಲ್ಲ ಇರುತ್ತೆ.
ಅದಕ್ಕೋಸ್ಕರ ಮಿಸ್ ಮಾಡಲಿಲ್ಲ ಮಾಡಿ. ಇದು ನಾವು ಟೆರೆಸ್ಗೆ ಹೋಗಿ ಮಾಡಿರೋದ್ರದ್ದು ಹಾಗಿತ್ತು ಹಾಡಿದ್ದು. ರಾಕೆಟ್ಟು ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಫ್ಯೂದಿತ್ತಲ್ಲ, ಅದನ್ನೆಲ್ಲ ಇನ್ನು ಮನೆ ಮುಂದೆ ಇದ್ರದ್ದು ಬೇಡ ಅಂತ ಮಾಡಿ ಮೇಲೆ ಹೋಗಿ ಹೊಡೆದು ಅದರದ್ದೆಲ್ಲ ಫೋಟೋಸ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರದ್ದು ಆಗಿದೆ. ಹಂಗಾಗಿ ಈ ಸಲ ದೀಪಾವಳಿ ದೊಡ್ಡ ಧಮಾಕ, ಡಬಲ್ ಧಮಾಕ. ನನ್ನ ಮಗಳಿಗೆ ಅವ್ರದ್ದು ಪಟಾಕಿ ಇವಳ ಪಟಾಕಿ ಎಲ್ಲ ಹೊಡೆದಿದ್ದಾಳೆ, ಚೆನ್ನಾಗಿತ್ತು. ಆವಾಗ 3 ಡೇಸು ಅಷ್ಟೇ ಫುಲ್ ಎಂಗೇಜು, ಫುಲ್ ಎಂಟರ್ಟೈನ್ಮೆಂಟ್. ಆಚೆ ನಿಂತಿರೋವರೆಗೂ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿ ನಾವು ಎಂಜಾಯ್ ಮಾಡಿದ್ದೀವಿ. ನಾವುಗಳೇ ಅಷ್ಟೊಂದು ದೊಡ್ಡವರು ಹಾಗೆ ನಾವೇ ಅವ್ರದ್ದು ಮಾಡ್ತಾ ಇದ್ದಿದ್ದೆಲ್ಲ ನೋಡಿ ಅಷ್ಟು ಖುಷಿಯಾಗಿ, ಅದಕ್ಕೆ ಸಣ್ಣ ಪುಟ್ಟದ್ದೇ ಆಗಿರ್ಬೋದು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದೊಂದು ನೀವು ನೋಡಿದ್ರೆ ಅವರು ಹಣ್ಸಿಲ್ದಿದ್ದು ಒಂದೊಂದು ಇದೆ, ತಿರ್ಗಾ ಅವ್ರಿಗೆ ಹಣ್ಸೋದಕ್ಕೆ ಹೇಗೆ ಅಂತ ನಾವು ಹೇಳಿಕೊಟ್ಟಿರೋದ್ರದ್ದು ನೋಡ್ಬೋದು. ಹಾಗಾಗಿ ನಾನು ಏನೇ ಅಷ್ಟು ಖುಷಿಯಾಗಿ ಇದರದ್ದು ಆಯ್ತಲ್ವ. ಹಂಗಾಗಿ ನೀವುಗಳು ನಮ್ಮ ಸೆಕೆಂಡ್ ಫ್ಯಾಮಿಲಿ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವಿಡಿಯೋಸ್ ನೋಡೋರು ಅಷ್ಟೇ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಫ್ಯೂ ಫೋಟೋಸ್ ಬರುತ್ತೆ ಈ ವಿಡಿಯೋಲಿ ನಿಮಗೆ, ಮಿಡಲಲ್ಲಿ ಅವರದ್ದು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ನನ್ನ ಮಗಳಿಗೆ ಶೂಸು ಮತ್ತು ಸ್ಪೆಕ್ಸು ಎಲ್ಲ ಹಾಕಿದ್ದು ಯಾವ ಥರದ್ದು ಇಂಜುರಿ ಆಗೋದು ಬೇಡ ಅಂತ ಯಾರಿಗೂ ಏನೂ ಆಗಲಿಲ್ಲ. ಎಲ್ಲ ಸೇಫಾಗಿ ಪಟಾಕಿ ಹೊಡೆದು ಖುಷಿಯಾಗಿ ಎಂಡ್ ಆಯಿತು ದೀಪಾವಳಿ ಈ ವರ್ಷ. ಚೆನ್ನಾಗಿ ಅನಿಸ್ತು ನಮಗೆ. ಸ್ವಲ್ಪ ಜನ ದೀಪಾವಳಿ ನೋಮಂತನೂ ಒಂದು ಪೂಜೆದು ಮಾಡಿರ್ತಾರೆ ಅವ್ರುಗಳು. ನಮ್ಮದೆಲ್ಲ ಅದೆಲ್ಲ ಏನೂ ಇರಲಿಲ್ಲ. ಹಂಗಾಗಿ ನಾವು ನಾರ್ಮಲ್ ಅಮಾವಾಸ್ಯೆ ದಿನ ಮಾತ್ರ ನಾವು ಮಾಮೂಲಿ ಹೋಮ ಮಾಡ್ತೀವಲ್ಲ ಆ ಥರ ಪೂಜೆ ಮಾಡಿದ್ರಿ. ಪೂಜೆ ಮಾಡಿಬಿಟ್ಟು ಪಟಾಕಿ ಹೊಡೆದಿರೋದ್ರದ್ದಾಗಿತ್ತು ಅಷ್ಟೇ. ನೀವುಗಳು ಯಾರು ಮನೇಲಿ ನೋಮ್ದೆಲ್ಲ ಮಾಡೋದ್ರದ್ದು ಅದು ಯಾವ ಥರ ಮಾಡಿದ್ರಿ ಏನು ಅಂತ ಹೇಳಿ. ಆವಾಗ ನನ್ನ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ಅಂತ ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಮಾಡೋವಾಗೂ ವಿಡಿಯೋಸ್ ಅಷ್ಟೇ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು. ವಿಷಯಗಳು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಹಂಗಾಗಿ ನೀವು ಹೇಳಿ, ನಮ್ಮದ್ರಲ್ಲಿ ಏನೋ ಅದೆಲ್ಲ ಮಾಡೋದಿಲ್ಲ. ಅದಕ್ಕೋಸ್ಕರ ನನಗೇನೋ ಅದರದ್ದು ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತಾಗತ್ತೆ ನಮಗೂ. ಕಜ್ಜಾಯ ಯೂಶ್ವಲಿ ನನಗೊಂದು ಮೇಲೆದೇನು ಅಂದರೆ ನೋಮ್ ಅಂದರೆ ಕಜ್ಜಾಯ ಅದು ಇದು ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ ಅನ್ನೋದು ಒಂದು ಗೊತ್ತಿದೆ. ಅದು ಬಿಟ್ಟು ಹೇಗೆ ಅದು ಮಾಡೋದು ಆ್ಯಕ್ಚುಯಲ್ ಪ್ರೊಸೀಜರು ಏನು ಅಂತ ನಂಗೆ ತಿಳಿಸಿ. ತಂದುಕೊಟ್ಟಿರೋರ್ಗೆ ಪಟಾಕಿ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಹಾಡೋವಾಗೆಲ್ಲ ನೆನೆಸ್ಕೊಂಡ್ರಿ, ಯಾಕೆ ಅಂದರೆ ಅಷ್ಟು ಚೆನ್ನಾಗಿರೋ ಪ್ರೀಮಿಯಮ್ ಕ್ವಾಲಿಟಿದು ಎಲ್ಲ ತೊಗೊಂಡು ಬಂದಿದ್ದಾಗಿತ್ತು. ಹಾಗಾಗಿ ತುಂಬ ಥ್ಯಾಂಕ್ಸ್. ಇವ್ರದ್ದು ಬಂದುಬಿಟ್ಟು ನೆಕ್ಸ್ಟು 3 ದಿನದ್ದು ಆಟ ಆಡಿದ್ದದ್ದು ಆಮೇಲೆ ಎಲ್ಲ ಅವರಿಗೆ ಫಸ್ಟ್ ಡೇಲಿ ನೀವು ಸ್ಟಾರ್ಟಿಂಗ್ ನೋಡಿದಾಗೂ ಆಮೇಲೆ ನೋಡೋದಕ್ಕೂ ಎಷ್ಟು ಚೇಂಜಸ್ ಇರುತ್ತೆ ನೋಡಿ.